ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 371ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಶಬರಿ ಆಶ್ರಮ ಹುಡುಕೊಂಡು ಬರ್ತಾರೆ. ದೂರದಿಂದ ಅವರನ್ನು ನೋಡ್ತಾರೆ. ಶಬರಿ ಮಾತೆ ಅವರನ್ನು ತನ್ನ ಆಶ್ರಮಕ್ಕೆ ಸ್ವಾಗತಿಸ್ತಾಳೆ. ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡ್ತಾಳೆ. ತಾನೇ ಸ್ವತಃ ಅವರು ಕೈಕಾಲುಗಳನ್ನು ಒರೆಸ್ತಾಳೆ, ಸೇವೆಯನ್ನು ಸಲ್ಲಿಸ್ತಿರ್ತಾಳೆ. ಅದರಲ್ಲಿ ಮಗ್ನ ಆದಾಗ ರಾಮ ಅವಳ ಬಗ್ಗೆ ಏನು ಕೇಳಿರ್ತಾನೆ ಅದನ್ನೆಲ್ಲ ಪ್ರಶಂಸೆಯ ಮಾತುಗಳನ್ನು ಆಡ್ತಾನೆ. ನೀನು ಗುರು ಸೇವೆಯಲ್ಲಿ ಸಫಲ ಆಗಿದ್ದೀಯಾ, ತಪಸ್ಸಿನಲ್ಲಿ ಸಫಲ ಆಗಿದ್ದೀಯಾ ಅಂತ ಇದನ್ನು ಹೇಳ್ತಾ ಇದ್ದಾಗ ರಾಮನ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ. ಕೇಳುತ್ತಾ ರಾಮನ ಪ್ರಶ್ನೆಗಳ ಯೋಗಿನಿ ಶಬರಿ ರಾಮನಿಗೆ ಉತ್ತರಿಸಿದರು. ಓ ರಾಮ, ನಿನ್ನ ಪಾದಸ್ಪರ್ಶದಿ ಪೂರ್ಣವಾಯಿತು ನನ್ನ ತಪಸ್ಸು. ರಾಮ ಹೇಳ್ತಿದ್ದಾನೆ, ಜೀವನೋದ್ದಕ್ಕೂ ನೀನು ನಿನ್ನ ಗುರುವಾದ ಮಾತಂಗ ಮುನಿಗಳ ಸೇವೆ ಮಾಡಿ ನಿನ್ನ ಬದುಕು ಸಾರ್ಥಕವಾಯಿತು, ಯಶಸ್ವಿಯಾದಿ, ನೀ ಮಹಾ ತಪಸ್ವಿನಿ ಆದಿ ಅಂಥೇಳಿ ಅವಳ ಬಗ್ಗೆ ಕೊಂಡಾಡ್ತಿದ್ದಾನೆ. ಆದರೆ ಅವಳು ಹೀಗೆ ಹೇಳ್ತಾರಲ್ಲ, ನಿನ್ನ ಪಾದಸ್ಪರ್ಶದಿ ಪೂರ್ಣವಾಯಿತು ನನ್ನ ತಪಸ್ಸು, ಸಾರ್ಥಕವಾಯಿತು ನನ್ನ ಜನ್ಮ, ಪೂರ್ಣವಾಯಿತು ಗುರು ಸೇವೆ. ನೀ ಯಾವಾಗ ಆಶ್ರಮಕ್ಕೆ ಬಂದು ಯಾವಾಗ ನಿನ್ನ ಪಾದಗಳನ್ನು ಮುಟ್ಟಿದೆ, ನಿನ್ನ ಸೇವೆಯನ್ನು ಮಾಡಕತ್ತಿದ್ದಿ, ಆವಾಗ ನನ್ನ ಗುರು ಸೇವೆ ಪೂರ್ಣವಾಯಿತು. ಮಾತಂಗ ಮುನಿಗಳ ಸೇವೆಯನ್ನು ಜೀವನದುದ್ದಕ್ಕೂ ಮಾಡಿರ್ತಾರೆ. ಮಾತಂಗ ಮುನಿಗಳು ಜೀವಂತಿರುವವರೆಗೆ ಮಾಡಿರ್ತಾರೆ. ಆದರೆ ಅವಳಿಗೆ ರಾಮನಿಗೆ ಸೇವೆ ಸಲ್ಲಿಸದೇ ಇದ್ದುದರಿಂದ ತನ್ನ ಏನು ಕಾರ್ಯ ಇದೆ ಅದು ಅಪೂರ್ಣಗೊಂಡಿದೆ, ತನ್ನ ತಪಸ್ಸು ಅಪೂರ್ಣಗೊಂಡಿದೆ ಅಂತ ತಿಳಿದಿರ್ತಾಳೆ. ಅದಕ್ಕೆ ಯಾವಾಗ ರಾಮ ಸ್ವತಃ ದರ್ಶನ ಕೊಟ್ಟು ಯಾವಾಗ ಅವಳು ರಾಮನ ಸೇವೆಯನ್ನು ಮಾಡ್ತಾಳೆ ಅವಾಗ ಅಂತಾಳೆ, ನನ್ನ ಬದುಕೀಗ ಸಾರ್ಥಕವಾಯಿತು, ಈಗ ನನ್ನ ಗುರು ಸೇವೆ ಪೂರ್ಣವಾಯಿತು ಅಂತ ಹೇಳ್ತಾಳೆ. ನಿನ್ನ ಕಂಡ ಆನಂದ ಸ್ವರ್ಗ ಸುಖ ಮೀರಿತ್ತು. ರಾಮ ಹೇಳ್ತಾಳೆ, ನಿನ್ನ ಮುಖ ನೋಡಿದ್ದಾನೋ ಯಾವ ಸ್ವರ್ಗದಾಗೂ ಅಷ್ಟು ಸಂತೋಷ ಸಿಗಲಿಕ್ಕಿಲ್ಲ, ಅಷ್ಟು ಸಂತೋಷ ನನಗೆ ಆಯಿತು. ನಿನ್ನ ಕಂಡ ಪವಿತ್ರವಾದವು ಕಣ್ಮನಗಳು, ನನ್ನ ಎರಡು ಕಣ್ಣುಗಳು, ನನ್ನ ಮನಸ್ಸು ನಿನ್ನ ನೋಡಿದ ತಕ್ಷಣ ಎರಡು ಪವಿತ್ರವಾದವು, ಶುದ್ಧವಾದವು ಅಂತ ಹೇಳ್ತಾಳೆ. ಓ ಕರುಣಾಮಯಿ, ಪುಣ್ಯ ಲಭಿಸಿತು ನನ್ನ ದೇಹಕ್ಕೆ, ನೀ ನೋಡಿದಾಗ ನಾ ಪವಿತ್ರಳಾದೆ. ಅದೇ ಪ್ರಕಾರ ಒಂದು ಹೇಳ್ತಾಳೆ, ನೋಡು ಕರುಣಾಮಯಿ ರಾಮನೇ, ನೀ ಯಾವಾಗ ನನ್ನ ನೋಡಿದಿ ನನ್ನ ದೇಹ ಕೂಡ ಪವಿತ್ರವಾಗಿ ಹೋಯಿತು, ಅದು ಕೂಡ ಪಾವನವಾಗಿ ಹೋಯಿತು ಅಂತ ಹೇಳ್ತಾಳೆ. ನಾನು ಪವಿತ್ರಳಾದೆ, ನೀನು ನನ್ನ ನೋಡಿದ ತಕ್ಷಣ ನಾನು ನಿನ್ನ ದೃಷ್ಟಿಯಲ್ಲಿ ನಿನ್ನ ದೃಷ್ಟಿ ನನ್ನ ಮೇಲೆ ಬಿದ್ದ ತಕ್ಷಣ ನಾನು ಪವಿತ್ರಳಾದೆ ಅಂತ ಶಬರಿ ಹೇಳ್ತಾಳೆ. ಮುಂದುವರೆದು, ಪರಲೋಕ ಸೇರಿದಾಗಿಂದ ಮಾತಂಗ ಮುನಿ ಕಾಯುತ್ತಿರುವೆ ನಿನ್ನ ದರ್ಶನ ಭಾಗ್ಯ. ಮಾತಂಗ ಮುನಿಗಳು ಹೇಳಿರ್ತಾಳೆ, ರಾಮ ಬರ್ತಾನೆ, ಇಲ್ಲೇ ಬರ್ತಾನೆ, ರಾಮನ ದರ್ಶನ ಬಿಡಿ ಅಂತ ಹೇಳಿರ್ತಾನೆ ಅವ. ಯಾಕಂದ್ರೆ ಅವನು ಕೇಳಿದಾಗ ಅವನು ದೇಹ ತ್ಯಾಗ ಮಾಡು ಹೇಳಿದಾಗ ಸಾಕಷ್ಟು ಅವನು ಸೇವೆ ಮಾಡಿರ್ತಾಳೆ. ಆವಾಗ ಅವನ ಪ್ರಶ್ನೆ ಮಾಡಿದಾಗ ಮುಂದಿನ ತನ್ನ ಬದುಕಿನ ಬಗ್ಗೆ ತನ್ನ ತಪಸ್ಸಿನ ಬಗ್ಗೆ ಪ್ರಶ್ನೆ ಮಾಡಿದಾಗ, ನಿನಗೆ ರಾಮ ಬರ್ತಾನೆ, ರಾಮನ ದರ್ಶನ ಆದ ತಕ್ಷಣ ನೀವು ಮುಕ್ತಿ ಆಗ್ತಿದೆ, ನೀ ಅವಾಗ ಬಾ ಅಂತ ಹೇಳಿರ್ತಾನೆ. ಅದೇನೋ ಮುನಿಗಳು ಹೇಳಿರ್ತಾಳೆ, ಮಾತಂಗ ಮುನಿಗಳು, ಅದನ್ನೇ ಮನಸ್ಸನ್ನು ಇಟ್ಟುಕೊಂಡು ನಿರಂತರವಾಗಿ ರಾಮನ ಮಾರ್ಗವನ್ನು ಕಾಯ್ತಿರ್ತಾಳೆ. ಅದನ್ನೇ ಹೇಳ್ತಾಳಕ್ಕೆ, ನಿನ್ನ ದರ್ಶನ ಭಾಗ್ಯವನ್ನು ನಾನು ಕಾಯ್ತಾ ಇದ್ದೆ. ಚಿತ್ರಕೂಟದಲ್ಲಿ ನೀನಿದ್ದ ಸುದ್ದಿ ಕೇಳಿದ್ದೆ. ರಘುನಂದನರು ಬರುವರು ನಿನ್ನ ಆಶ್ರಮಕ್ಕೆ, ಸ್ವಾಗತಿಸಿ ಅವರ ಸೇವೆ ಮಾಡೆಂದು ಧರ್ಮಜ್ಞರು ಮುನಿಗಳು ನನಗೆ ಸಮಾಧಾನ ಹೇಳುತ್ತಿದ್ದರು. ಮಾತಂಗ ಮುನಿಗಳೇನು ಹೇಳ್ತಿದ್ದಾರೆ, ಈಗ ರಾಮ ಲಕ್ಷ್ಮಣ ಏನಿದ್ದಾರೆ, ಸೀತೆ ಚಿತ್ರಕೂಟದಲ್ಲಿದ್ದಾರೆ, ಅವರು ವನವಾಸಕ್ಕೆ ಬಂದಾರ, ಚಿತ್ರಕೂಟದಲ್ಲಿದ್ದಾರೆ. ಅವರು ಬಂದ ತಕ್ಷಣ ಅವರು ಈ ಕಡೆಗೆ ಬರ್ತಾರೆ, ನೀ ಅವ್ರ ದರ್ಶನ ಪಡಿ ಅಂಥೇಳಿ ನನ್ನ ಗುರುಗಳು ಜೀವಂತ ಇದ್ದಾಗನ ಈ ಮಾತುಗಳನ್ನು ಆಡ್ತಿದ್ರು ಅಂತ ಹೇಳ್ತಾಳೆ. ಓ ರಾಮ, ಪಂಪಾ ಸರೋವರದ ಅತ್ಯುತ್ತಮ ಸಿಹಿ ಹಣ್ಣುಗಳನ್ನು ಸಂಗ್ರಹಿಸಿರುವೆ ನಿನಗಾಗಿ. ನೀ ಬರ್ತೀಯ ಅಂತ ತಿಳ್ಕೊಂಡನ ನಾ ಏನು ಮಾಡಿನೇ, ಪಂಪಾ ಸರೋವರದ ಸುತ್ತಮುತ್ತ ಇದ್ದಂಥ ಹಣ್ಣುಗಳನ್ನು ಕೂಡಿಟ್ಟೇನೆ ನಿನ್ನ ಸಲುವಾಗಿ. ಇಲ್ಲಿ ಒಂದು ವ್ಯತ್ಯಾಸ ಬರ್ತಿದೆ. ಎಲ್ಲ ಕಡೆಗೆ ಎಲ್ಲ ರಾಮಾಯಣದಾಗ ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ, ಚಿತ್ರಗಳಲ್ಲಿ ಕೂಡ ಕಲಾಕಾರರು ಕೂಡ ಶಬರಿ ಭಾರಿ ಹಣ್ಣಂದ್ರೆ ಬೋರೆ ಹಣ್ಣು ಅಂತ ಹೇಳ್ತಾರೆ. ಭಾರಿ ಹಣ್ಣನ್ನು ರಾಮ ಬರ್ತಾನಂತ ಇಟ್ಟಿರ್ತಾಳೆ, ಮತ್ತು ಅದನ್ನು ತಾನು ಕಡೋದು ರುಚಿ ಇದ್ದದ್ದನ್ನು ಮಾತ್ರ ತಿನ್ನಿಸ್ತಿ, ಎಂಜಲ ತಿನ್ನಿಸ್ತಿದ್ದಳು ಅಂತ ಹೇಳ್ತಾಳೆ. ಅಂಥದ್ದು ಎಲ್ಲೂ ಇಲ್ಲ ಇಲ್ಲಿ.
ಅವಳು ಇಷ್ಟೇ ಹೇಳ್ತಾಳಲ್ಲ, ಪಂಪಾ ಸರೋವರ ಸುತ್ತ ಇದ್ದಂತಹ ಒಳ್ಳೆ ಸ್ವಾದಿಷ್ಟವಾದಂಥ ಹಣ್ಣುಗಳನ್ನು ಸಂಗ್ರಹವಾಗಿ ನಿನಗಾಗಿ ಇಟ್ಟಿದ್ದೇನೆ. ಇಲ್ಲಿ ಅದು ಭಾರಿ ಹಣ್ಣೆಂದು ಬರೋದಿಲ್ಲ, ಅವಳು ರುಚಿ ನೋಡಿ ಅವನಿಗೆ ತಿನ್ನಿಸುವಂಥದ್ದು ಬರೋದಿಲ್ಲ. ಇಷ್ಟೇ ಇದೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ. ಸಿಹಿ ಹಣ್ಣುಗಳನ್ನು ಸಂಗ್ರಹಿಸಿರುವ ನಿನಗಾಗಿ ಕೇಳುತ್ತಾ ಶಬರಿಯ ನುಡಿಗಳನ್ನು ರಾಮ ನುಡಿದನು. ಸಕಲ ವಿಜ್ಞಾನ ಜ್ಞಾನವಂತ ಶಬರಿಗೆ. ಇಷ್ಟೇನು ಕೇಳ್ತಾನ ಆಕೆ ಕಡೆಯಿಂದ ರಾಮ ಅವಳಿಗೆ ಹೇಳ್ತಾನೆ. ನೋಡಿ ಇಲ್ಲಿ ವಾಲ್ಮೀಕಿ ಹೇಳ್ತಾರೆ, ಶಬರಿ ಸಾಮಾನ್ಯ ವ್ಯಕ್ತಿಯಲ್ಲ, ಆಕೆ ಸಕಲ ವಿಜ್ಞಾನವನ್ನು ಬಂದಿದ್ದು ಗೊತ್ತಿತ್ತು ಆಕೆಗೆ. ವಿಜ್ಞಾನ ಗೊತ್ತಿತ್ತು, ಜ್ಞಾನ ಗೊತ್ತಿತ್ತು. ಜ್ಞಾನ ಮತ್ತು ವಿಜ್ಞಾನ ಪದ ಪ್ರಯೋಗ. ವಿಜ್ಞಾನ ಶಾಸ್ತ್ರವು ನಾವೇನು ಸೈನ್ಸ್ ಅಂತ ಕರಿತೀವಿ, ಅದು ವಿಜ್ಞಾನ ಶಾಸ್ತ್ರ ಆವಾಗೂ ಇತ್ತು. ಇನ್ನು ನಮಗೊಂದು ನಾವು ಭ್ರಮೆದಾಗ ಇದ್ದೀವಲ್ಲ, ಏನು ಮಾಡರ್ನೈಸೇಷನ್ ಬಂತಲ್ಲ ಇತ್ತೀಚೆಗೆ, ವಿಜ್ಞಾನ ಆವಾಗ ಬಂತು, ವಿಜ್ಞಾನ ಹೊಸ ಮಾಡರ್ನ್ ಕಾನ್ಸೆಪ್ಟ್ ಅಂತ ನಮ್ಮ ತಲೆಯಾಗಿದೆ. ಇಲ್ಲ, ವಿಜ್ಞಾನ, ಜ್ಞಾನ, ಸುಜ್ಞಾನ, ಅಜ್ಞಾನ, ವಿಜ್ಞಾನ, ಈ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಏನು ಸ್ವಭಾವಗಳಿವೆ, ತಿಳುವಳಿಕೆಗಳಿವೆ, ಬ್ರಾಂಚಸ್ ಇವೆ, ಅವಾಗೂ ಇದ್ದು. ಜ್ಞಾನವೂ ಇತ್ತು, ಆತ್ಮಜ್ಞಾನ, ಜ್ಞಾನ ಸಾಮಾನ್ಯದು, ಆತ್ಮಜ್ಞಾನ ಆತ್ಮಕ್ಕೆ ಸಂಬಂಧಪಟ್ಟದ್ದು. ವಿಜ್ಞಾನ ಇದೇನಿದೆಲ್ಲ ಸೃಷ್ಟಿ, ವಿಶ್ವ, ಇದಕ್ಕೇನು ನಿಯಮಗಳದವಲ್ಲ, ಆ ನಿಯಮಗಳಿಗೆ ಸಂಬಂಧಪಟ್ಟದ್ದು. ಇವೆಲ್ಲ ತ್ರೇತಾಯುಗದಲ್ಲಿ ಇದ್ದು ವಾಲ್ಮೀಕಿ ಯುಗದ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದ. ಅದನ್ನೇ ಹೇಳ್ತಾನೆ ರಾಮ ಇಲ್ಲಿ ಅವಳಿಗೆ, ನೀನು ವಿಜ್ಞಾನ ಮತ್ತು ಜ್ಞಾನವನ್ನು ಸರಿಯಾಗಿ ಬಲ್ಲಂತ ಒಳಗಿದ್ದೆ ಅಂತ ಹೇಳ್ತಾನೆ. ಕೇಳಿರುವೆ ನಿನ್ನ ಪ್ರಭಾವ ಬಗ್ಗೆ ಮಹಾತ್ಮ ಧನುಪುತ್ರ ಕವಂದನಿಂದ. ಶಬರಿ ಬಗ್ಗೆ, ಶಬರಿ ಅಂತ ಒಂದು ಮಹಾವಿಜ್ಞಾನಿ, ಜ್ಞಾನಿ ಅನ್ನುವಂಥದ್ದನ್ನು ಯಾರಿಂದ ತಿಳ್ಕೊಂಡನಿದನ ರಾಮ ಹೇಳ್ತಾನೆ, ಕವಂದನಿಂದ ತಿಳ್ಕೊಂಡೇನೆ. ಕವಂದ ನಿನ್ನ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನಮ್ಗೆ ಕೊಟ್ಟಿದ್ದಾನ, ನಮಗೆ ಪರಿಚಯವನ್ನು ಮಾಡಿದ್ದಾನ. ಅವನಿಂದ ನನಗೆ ತಿಳಿತಲ್ಲ ನೀನು ಒಬ್ಬ ಶ್ರೇಷ್ಠ ವಿಜ್ಞಾನಿ ಮತ್ತು ಜ್ಞಾನಿ ಅನ್ನೋದನ್ನು. ಮುಂದುವರೆಸಿ ಹೇಳ್ತಾರೆ, ನೀ ಬಯಸಿದ್ದಲ್ಲಿ ನೋಡುವೆ ನಿನ್ನ ಆಶ್ರಮ ಪ್ರವೇಶಿಸಿ. ಒಂದು ವೇಳೆ ನೀ ಇಚ್ಛಾ ಮಾಡಿದ್ದೆ ಅಂದರೆ, ನೀ ನಮಗೆ ಪರ್ಮಿಷನ್ ಕೊಟ್ಟೆ ಅಂದರೆ, ನಿನ್ನ ಆಶ್ರಮವನ್ನು ಪ್ರವೇಶಿಸಿ ನಾವೆಲ್ಲ ನೋಡ್ತೇವೆ. ನೋಡ್ರಿ, ಇನ್ನೊಬ್ಬರ ಇದ್ರಾಗ ನಾವು ಮನ್ಯಾಗ ಹೋದಾಗ, ಇನ್ನೊಬ್ಬರ ಅಂಗಳದಲ್ಲಿ ಹೋದಾಗ, ಇನ್ನೊಬ್ಬರ ಹೊಲಗಳಲ್ಲಿ ಹೋದಾಗ ನಾವು ಆ ಮಾಲಕನ ಪರ್ಮಿಷನ್ ತೊಗೊಳ್ಬೇಕಾಗ್ತಿದೆ. ಈಗ ಅದು ಇಲ್ಲ, ಯಾರು ಬೇಕಾದ್ರೆ ಹೋಗೋದು, ಏನು ಬಿಡಾಡ್ದೇನ ಇದ್ದಂಗೆ ಎಲ್ಲೆಲ್ಲ ಹೋಗ್ತಿರ್ತಾರೆ. ಇಲ್ಲಿ ಇದು ಇಲ್ಲ, ನಮ್ಮಲ್ಲಿ ಸೌಜನ್ಯವಿಲ್ಲ. ಅಲ್ಲಿ ನೋಡಿ, ಅವರು ಆಕೆ ಸ್ವಾಗತ ಮಾಡಿರ್ತಾರೆ, ಎಲ್ಲ ಇರ್ತದೆ. ಆದರೂ ಕೂಡ ಆಕೆ ಆಶ್ರಮವನ್ನು ಸುತ್ತುವರೆದುಕೊಂಡು ನೋಡಬೇಕಾದ್ರೆ ಆಕೆ ಅನುಮತಿಯನ್ನು ಕೇಳ್ತಾರೆ. ಕೇಳುತ್ತಾ ರಾಮನ ಮಾತು ಶಬರಿ ವನ ದರ್ಶನ ಆರಂಭಿಸಿ. ಅವಳೇ ಕರ್ಕೊಂಡು ತಂದೇನು ವನ ಅದಲ್ಲ, ಯಾವುದೋ ಮಾತಂಗವನದ ಒಂದು ದರ್ಶನವನ್ನು ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ. ಮತ್ತು ಶುರು ಮಾಡ್ತಾಳೆ, ಓ ರಘುಕುಲ ಪುತ್ರರೇ, ಕಾರ್ಮೋಡಗಳ ಸ್ಫೋಟದಿ ಮಳೆಗೆ ಹರ್ಷದಿ ಮೈ ಒಡ್ಡುವ ಮೃಗ ಪಕ್ಷಿಗಳ ತಾಣ ಮಾತಂಗ ವನವಿದು. ನೋಡ್ರಿ, ಮಾತಂಗವನದ ಶಬರಿ ಆಶ್ರಮದ ವರ್ಣನೆಯನ್ನು ಹೀಗೆ ಮಾಡ್ತಾಳಲ್ಲ. ಇಲ್ಲಿ ನೋಡಿ, ವಾಲ್ಮೀಕಿಯವರ ಒಂದು ಮತ್ತು ಇಲ್ಲಿ ಉಪಮಾಗಳ ಅಲಂಕಾರಗಳನ್ನು ಯಾವ ರೀತಿಯಾಗಿ ಬಳಸ್ಯಾರ ನೋಡಿ. ಇಲ್ಲಿ ಕಾರ್ಮೋಡಗಳ ಸ್ಫೋಟದಿ, ನಾವೀಗ ಹೇಳ್ತೀವಲ್ಲ, ಮೋಡಗಳ ಸ್ಫೋಟ ಅಂತ ಕೇಳ್ತೀವಿ. ಕಾಶ್ಮೀರದಾಗ ಆಯಿತು, ಅಲ್ಲಿ ಆಯಿತು, ಇಲ್ಲಾಯಿತು, ಎಲ್ಲ ಕೊಚ್ಕೊಂಡು ಹೋಯಿತು, ಮಹಾಪೂರ ಬಂತು. ಮೋಡಗಳ ಸ್ಫೋಟ, ಇದು ವಿಸ್ಮಯ, ಎತ್ತರದ್ದು ನಿಸರ್ಗದ ವಿಸ್ಮಯ, ಇದು ವಿಶ್ವದ ವಿಸ್ಮಯ. ಇದು ಯಾವ ಕಾಲದಿಂದನೋ, ಯಾವಾಗ ಇದು ಒಂದು ನಿಸರ್ಗ ನಿರ್ಮಾಣ ಆಗಿದೆ, ರಚನೆಯಾಗಿದೆ, ಯಾವಾಗ ವಿಶ್ವ ರಚನೆಯಾಗಿದೆ, ಆಗಿಂದನೂ ಈ ವಿಸ್ಮಯಗಳ ನಡತನ ಬರ್ತಾ ಇವೆ. ಅಲ್ಲಿ ಕೂಡ ಹೇಳ್ತಾರೆ, ಕಾರ್ಮೋಡಗಳ ಸ್ಫೋಟದಿ ಮಳೆಗೆ ಕಾರ್ಮೋಡದ ಸ್ಫೋಟ ಆದ ಕೂಡಲೇ ಮಳೆ ಬೀಳಕ್ಕೆ ಹಿಡಿತಿದ್ದು ಅಂತ ಹೇಳಿ, ಆ ಮಳೆಗೆ ಹರ್ಷದಿಂದ ಮೈ ಒಡ್ಡಿ ಮೃಗ ಪಕ್ಷಿಗಳ ತಾಣ, ಅಲ್ಲಿ ಮಳೆ ಬರಾಕೈತನ ಮೈ ಒಡ್ಡಿ ಆನಂದವನ್ನು ವ್ಯಕ್ತಪಡಿಸುವಂಥ ಮೃಗ ಪಕ್ಷಿಗಳು ಇರುವಂತಹ ಜಾಗ ಯಾವುದಪ್ಪ ಅಂದರೆ ಇದು ಮಾತಂಗ ಮುನಿಯ ವನ ಅಂತ ಹೇಳ್ತಾರೆ. ಮಾತಂಗ ಮುನಿ ತನ್ನ ಗುರುವಿನ ಯಜ್ಞ ಸ್ಥಳವಿದು. ಯಜ್ಞ ಸುತ್ತ ಪಶ್ಚಿಮಕ್ಕೆ ಮುನಿಗಳ ಕೂಡುವ ಸ್ಥಳವಿದು. ಅಲ್ಲಿ ತೊಗೊಂಡು ಹೋಗಿ ಮಾತಂಗ ಮುನಿಗಳು ಎಲ್ಲಿ ಯಜ್ಞ ಮಾಡ್ತಿದ್ರು ಆ ಯಜ್ಞದ ಜಾಗ ತೋರಿಸ್ತಾರೆ. ನಮ್ಮ ಗುರುಗಳು ಇಲ್ಲೇ ಯಜ್ಞ ಮಾಡ್ತಿದ್ರು, ಇಲ್ಲಿ ಅವರ ಆಸನ ಇದೆ, ಇಲ್ಲಿ ಕೂತ್ಕೊಂಡು ಯಜ್ಞ ಮಾಡ್ತಿದ್ರು. ಅದರ ಪಶ್ಚಿಮಕ್ಕೆ ಏನು ಮಾಡ್ತಾರೆ, ಅವ್ರ ಎದುರುಗಡೆಗೆ ಈ ಬೇರೆ ಋಷಿಮುನಿಗಳು ಆ ಯಜ್ಞದಲ್ಲಿ ಕೂಡ್ತಿದ್ರು. ಮಾತಂಗ ಮುನಿ ಉರಿದ ಅಗ್ನಿ ಉರಿಯುತ್ತಿದೆ, ಎಂದಿಗೂ
ಯಜ್ಞಕುಂಡಲದಲ್ಲಿ ಯಾವಾಗ ಮಾತಂಗ ಮುನಿಗಳು ಜೀವಂತಿದ್ದಾಗ ಏನು ಯಜ್ಞದ ಅಗ್ನಿಯನ್ನು ಹಚ್ಚಿದ್ದಾರೆ, ಏನು ಉರಿತಾ ಇದೆ, ಅಂದಿಂದನೂ ಇವತ್ತಿನ ತನಕನೂ ಉರಿತಾ ಇದೆ. ಅವರು ತೀರ್ಕ್ಕೆ ಹೋದ ನಂತರ, ದೇಹ ತ್ಯಾಗ ಮಾಡಿದ ನಂತರ ನಿಂತಿಲ್ಲದು. ಈಗಳಿಗೆ ಇವತ್ತು ಕೂಡ ಆ ಯಜ್ಞದಲ್ಲಿ ಅಗ್ನಿ ಉರಿತಾ ಇದೆ ಅಂತ ಹೇಳ್ತಾಳೆ. ಉಪವಾಸ ಶ್ರಮಗಳಿಂದಾಗಿ ಸಮುದ್ರ ಸ್ನಾನ ಅಸಾಧ್ಯವಿತ್ತು ಮುನಿಗಳಿಗೆ. ಅಲ್ಲೊಂದು ಸಮಸ್ಯೆ ಹೇಳ್ತಾಳೆ. ಇಲ್ಲೇನು ಋಷಿಮುನಿಗಳು ತಪಸ್ಸಿಗೆ ಇರ್ತಿದ್ರು, ತಪಸ್ಸಿನ ಭೂಮಿನದು. ಈವನ್ ಕಿಷ್ಕಿಂಧ ಅಂತ ಏನು ಹೇಳ್ತೀವಲ್ಲ, ಇವತ್ತಿಂದ ಏನದು ಪಂಪಾ ಸರೋವರ ಏನಿದೆ, ಏನು ಆನೆಗುಂದಿ ಏನಿದೆ, ಕುಮ್ಮಟ ದುರ್ಗ ಏನಿದೆ, ಈಗ ವಿಜಯನಗರ ಏನಿದೆ, ಅದು ಆಸ್ಪಾಸದ್ದೇನು ಅರಣ್ಯ ಪ್ರದೇಶ ಇದೆ, ಅದು ಪುಣ್ಯಕ್ಷೇತ್ರ, ಋಷಿಮುನಿಗಳು ತಪಸ್ಸು ಮಾಡುವಂಥ ಕ್ಷೇತ್ರ. ಕರ್ನಾಟಕ ಸರ್ಕಾರ ಇದನ್ನು ಮನವರಿಕೆ ಮಾಡಿಕೊಂಡು ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಿ. ಇವನ್ ಒಂದು ದುಃಖಕರ ಸಂಗತಿ ಏನಂದರೆ, ಕರ್ನಾಟಕದ ನಾಡಗೀತೆಯಲ್ಲಿ ಕುವೆಂಪು ಅವರು ಕೂಡ ಅದರ ಪ್ರಸ್ತಾವನೆ ಮಾಡಿಲ್ಲ. ಅವರು ಮಾಡೋ ಕಾಲಕ್ಕೆ ಉತ್ತರದ್ದು ಕೆಲವೊಂದು ಎಲ್ಲನೂ ಹೆಸರು ಹೇಳ್ಕೊಂಡು ಹೋಗ್ತಾರೆ. ಕಿಷ್ಕಿಂಧದ ಬಗ್ಗೆ, ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನಮ್ಮ ನಾಡಗೀತೆಯಲ್ಲಿ ಇಲ್ಲದೇ ಇರುವುದು ಒಂದು ದುಃಖಕರ ಸಂಗತಿ. ಇನ್ನು ಮುಂದೆ ಯಾವ ರೀತಿಯಾಗಿ ಆಕೆ ಆ ಒಣದ ವರ್ಣನೆ ಮಾಡ್ತಾಳೆ, ಮತ್ತೇನು ಘಟನೆ ಘಟಿಸ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.